ಪಂಚಭಾಷಾ ನಟ ಆಕ್ಷನ್ ಕಿಂಗ್ ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು ಅರ್ಜುನ್ ಸರ್ಜಾ ಅವರು. ಸರ್, ಬಹಳ ವರ್ಷಗಳೇ ಸರ್ ನೀವು ಸಿಗೋದೇ ಇಲ್ಲ ಕೈಗೆ. ಚೆನ್ನೈನಲ್ಲೇ ಆಲ್ಮೋಸ್ಟ್ ಸೆಟಲ್ ಆಗಿದ್ದೀರಾ. ಆದ್ರೂ ಸಹ ಆಗಾಗ ಪ್ರತಿ ವರ್ಷ ಸಹ ನೀವು ಹುಟ್ಟೂರಿಗೆ ಬರುವಂಥದ್ದು. ಇವತ್ತು ಬ್ಯಾಕ್ ಟು ಮೆಮೊರೀಸ್ ಅಂತ ಹೇಳ್ಬೋದು. ಬಾಲ ನಟನಾಗಿ ಇರಬಹುದು. ಐ ಮೀನ್, ನಿಮ್ಮ ಒಂದು ಬಾಲ್ಯದ ಮೆಮೊರೀಸ್ ಎಲ್ಲ ಹೇಗೆ ರಿಕಾಲ್ ಮಾಡ್ತೀರಾ? ಇಲ್ಲಿಗೆ ಬಂದರೆ, ಈ ಹಳ್ಳಿಗೆ ಬಂದರೆ ಆವಾಗ ಸುಮಾರು ವರ್ಷಗಳು, ಒಂದು 30-35 ವರ್ಷಗಳ ಹಿಂದೆ ಸಮ್ಮರ್ ಹಾಲಿಡೇಸ್ ಅಂದರೆ ನಾನು ಇಲ್ಲಿಗೆ ಬರ್ತಾಯಿದ್ದೆ, ನಾನು ನಮ್ಮಣ್ಣ. ಸೊ ಇಲ್ಲಿ ಬಂದರೆ ಹಳ್ಳಿ ಮಕ್ಕಳು ಏನೆಲ್ಲ ಆಟಗಳು ಆಡ್ತಾಯಿದ್ರು. ಮರಕೋತಿ, ನೀರಿನಲ್ಲಿ ಜಂಪ್ ಮಾಡೋದು, ಮರಗಳನ್ನ ಹತ್ತಿಬಿಟ್ಟು ಈ ಹಳಸಿನಣ್ಣೆಲ್ಲ ಕಿತ್ಕೊಂಡು ತಿನ್ನೋದು, ಎಮ್ಮೆಗಳು ನೋಡ್ಕೊಂಡು ಹೋಗೋದು, ಎಮ್ಮೆ ಮೇಲೆ ಕೂತ್ಕೊಂಡು ಹೋಗಿ ಎಮ್ಮೆಗಳು ನೋಡ್ಕೊಂಡು ಹೋಗಿ ಅಲ್ಲಿ ಮೇಯಿಸ್ಕೊಂಡು, ಅದಾದಮೇಲೆ ಈ ಹೊಂಗೆ ಗಿಡದ ಕೆಳಗಡೆ ರಾತ್ರಿ ಮಧ್ಯಾಹ್ನ ನಿದ್ದೆ ಮಾಡೋದು, ಏನೇನು ಮಾಡ್ತಾರೆ ಇಲ್ಲಿ ನಮ್ಮ ಹುಡುಗರು ಎಲ್ಲ, ಅದೆಲ್ಲ ನಮಗೆ ಚಿರಪರಿಚಿತ. ನಿಮ್ಮ ಕಂಡ್ರೆ ಧ್ರುವ ಸರ್ಗೆ ಸಿಕ್ಕಾಪಟ್ಟೆ ಭಯ ಅಂತೆ. ಯಾಕೆ ಅಂಥ ಭಯ ಏನು ಹುಟ್ಟಿಸಿದ್ದೀರಾ? ಇಲ್ಲ, ಭಯ ಏನಿಲ್ಲ. ಪಾಪ ಅವ್ನಿಗೆ ನನ್ನ ಕಂಡ್ರೆ ಇಷ್ಟ ಅಷ್ಟೇ. ಭಯ ನಮ್ಮಲ್ಲಿ ಯಾರನ್ನ ಕಂಡ್ರೆ ಯಾರಿಗೂ ಭಯ ಇಲ್ಲ. ನಿಮ್ಮನ್ನ ನೋಡಿದ್ರೆ ಒಂದು ರೀತಿ ಲೈಕ್ ಬಾಲಿವುಡಲ್ಲಿ ಶಾರುಖ್ ಖಾನ್ ಹೇಗೆ, ಅದೇ ರೀತಿ ನೀವು ಪ್ಯಾನ್ ಇಂಡಿಯಾ ಶಾರುಖ್ ಖಾನ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಸ್ವ್ಯಾಗ್ ಇರ್ಬೋದು, ಲುಕ್ ಇರ್ಬೋದು, ಬರ್ತಾ ಎಲ್ರಿಗೂ ಏಜ್ ಆಗ್ತಿರ್ಬೋದು. ಬಟ್ ಯು ಆರ್ ಈಟಿಂಗ್ ದ ಏಜ್ ಅಂತ. ಸಂಬಡಿ ಲೈಕ್ಸ್ ಮೀ. ಮೇಲೆ ಯಾರಿಗೂ ನನ್ನ ಕಂಡ್ರೆ ಇಷ್ಟ, ಅದಕ್ಕೋಸ್ಕರ. ಸೌಂದರ್ಯದ ಗುಟ್ಟೇನು ಅಂತ ಏನಿಲ್ಲ ರೀ, ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ಕೊಂಡ್ರೆ ಸಾಕು. ಫಿಟ್ನೆಸ್ ಅಂದರೆ ಎಲ್ಲದಕ್ಕೂ ಒಂದೊಂದು ಚಿಕ್ಕ ಏನಂತಾರೆ, ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಇರಬೇಕು. ತಿನ್ನೋದ್ರಲ್ಲೂ ಸರಿ, ಆಮೇಲೆ ಎಕ್ಸಸೈಸ್ ಅನ್ನೋದು, ವ್ಯಾಯಾಮ ಅನ್ನೋದು ಒಂದು ಲೆವೆಲ್ಗೆ ಇರಬೇಕು ಬಾಡಿಗೆ. ಸೊ ಎರಡರ ಜೊತೆಗೆ ನಾವು ಯೋಚಿಸೋ ವಿಧಾನ, 4 ಜನ ಚೆನ್ನಾಗಿರಬೇಕು ಅನ್ನೋದು ಮನಸ್ಸಿನೊಳಗಿದ್ದರೆ, ಮನಸ್ಸಿನಲ್ಲಿರೋದು ಹಂಗೆ ಫೇಸ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೀತಾ ಪಯಣಂ ಸಿನಿಮಾ ಎಲ್ಲಿವರೆಗೂ ಬಂತು, ಯಾವ ಹಂತದಲ್ಲಿದೆ? ಸೀತಾ ಪಯಣ ಆಲ್ಮೋಸ್ಟ್ ಮುಗಿತಾ ಬಂತು. ಮೇನಲ್ಲಿ ಮೋಸ್ಟ್ಲಿ ರಿಲೀಸ್ ಮಾಡ್ತೀನಿ ಸಿನಿಮಾ. ನಿಮ್ಮ ಹಾಗೂ ಧ್ರುವ ಸರ್ ಕಾಂಬಿನೇಷನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅಭಿಮಾನಿಗಳು? ಮೋಸ್ಟ್ಲಿ ನೆಕ್ಸ್ಟ್ ಇಯರ್. ಅದು ಅದರ ಜೊತೆಗೆ ಪ್ರೇಮ ಬರಹ ಒಂದು ಸಿನಿಮಾ ಸಾಂಗಲ್ಲೂ ನೀವು ಧ್ರುವ ಸರ್, ದರ್ಶನ್ ಸರ್ ಇದ್ರಿ. ಸೊ ಏನಾದರೂ ಕನೆಕ್ಷನ್, ಟಚ್ ಏನಾದರೂ ಮಾತಾಡಿದ್ರ ದರ್ಶನ್ ಸರ್ ಜೊತೆಗೆ? ಇಲ್ಲ, ಈಗ ತುಂಬ ದಿನ ಆಯಿತು ನಾನು ಮಾತಾಡಬೇಕು. ಈಗ ಡೆವಿಲ್ ಸಿನಿಮಾ ಕೂಡ ಅವ್ರ ಶೂಟಿಂಗ್ ಶುರುವಾಗಿರುವಂಥದ್ದು. ಒಳ್ಳೇದಾಗಲಿ. ಡೆವಿಲ್ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಅಂತ ಕೇಳ್ಬಿಟ್ಟೆ. ಆ ಸಿನಿಮಾನು ಬಂದು ದೊಡ್ಡ ಯಶಸ್ವಿ ಆಗಲಿ ಅಂತ ನಾನು ಕೋರ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೆಷ್ಟು ಅರ್ಜುನ್ ಸರ್ಜಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕೀರ್ತಿ ಪಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.